ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ನಾವಿಂದು ಶುಭ ಶುಕ್ರವಾರವನ್ನು ಸ್ಮರಿಸುತ್ತಿದ್ದೇವೆ. ಇಂದು ವಿಶೇಷವಾಗಿ ಯೇಸು ಶಿಲುಬೆಯ ಮೇಲೆ ಅನುಭವಿಸಿದಂತಹ ಯಾತನೆ, ಪಾಡು ಮರಣವನ್ನು ಭಕ್ತಿಯುತವಾಗಿ ಸ್ಮರಿಸುವಂತಹ ದಿನ. ಹಲವರು ನನ್ನಲ್ಲಿ ಕೇಳಿದುಂಟು, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಕಠಿಣ ಯಾತನೆಯನ್ನು ಅನುಭವಿಸಿ ಶಿಲುಬೆಯ ಮರಣವನ್ನು ಅಪ್ಪಿದ ದಿನವನ್ನು ನೀವು ಶುಭವೆಂದು ಕರೆಯುವುದು ಏಕೆ ಅಂತ ಹೇಳಿ. ಬೇರೆ ಬಹುಶಃ ಯಾತನೆಯನ್ನು ಅನುಭವಿಸಿದಂತಹ ಯೇಸುವಿಗೆ ಈ ದಿನ ಶುಭವಾಗಿರಲಿಲ್ಲ, ಖಂಡಿತವಾಗಿ ಇಲ್ಲ. ಆದರೆ ಅವರು ಯಾರಿಗಾಗಿ ಯಾತನೆಯನ್ನು ಅನುಭವಿಸಿದರೋ, ಯಾರಿಗಾಗಿ ಭೂಲೋಕಕ್ಕೆ ಬಂದರೋ ಅವರಿಗೆ ಇದು ಶುಭ ದಿನ. ಪ್ರಭು ಯೇಸು ಕ್ರಿಸ್ತರು ಬಂದದ್ದು ಇಡೀ ಮನುಕುಲಕ್ಕಾಗಿ ಹಾಗೂ ಇಡೀ ಮನುಕುಲಕ್ಕೆ ರಕ್ಷಣೆಯನ್ನು ನೀಡುವುದಕ್ಕಾಗಿ. ಇಂದು ಆ ರಕ್ಷಣೆ ನೆರವೇರಿದಂತಹ ದಿನ. ಆದ್ದರಿಂದಲೇ ಆ ರಕ್ಷಣೆಯ ಅನುಭವವನ್ನು ಪಡೆದಂತಹ ಮನುಷ್ಯನಿಗೆ, ಇಡೀ ಮನುಕುಲಕ್ಕೆ ಇಂದು ಶುಭ ದಿನ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಯೇಸು ಸ್ವಾಮಿ ಜನಿಸಿ ಜೀವಿಸಿದ್ದು ರೋಮನ್ನರು ಆಳುತ್ತಿದ್ದಂತಹ ಕಾಲದಲ್ಲಿ. ರೋಮನ್ನರ ಕಾನೂನು ತನ್ನ ಸಾಮ್ರಾಜ್ಯದ ವಿರುದ್ಧ ದಂಗೆ ಏಳುವಂತಹ ಕೈದಿಗಳಿಗೆ, ವಿರೋಧಿಗಳಿಗೆ 4 ರೀತಿಯ ಮರಣದಂಡನೆಯನ್ನು ವಿಧಿಸುತ್ತಿದ್ದರು. ಮೊದಲನೇದಾಗಿ ಶಿರಚ್ಛೇದನ. ಸಂಪ್ರದಾಯ ಹೇಳ್ತದೆ, ಸಂತ ಪೌಲರು ಈ ಮರಣದಂಡನೆಗೆ ಒಳಗಾದರು ಎಂದು. ಎರಡನೆಯದಾಗಿ ಕ್ರೂರ ಪ್ರಾಣಿಗಳ ಬಾಯಿಗೆ ಎಸೆಯುವುದು. ಆದಿ ಕ್ರೈಸ್ತರು ಇಂತಹ ಶಿಕ್ಷೆಯನ್ನು, ಮರಣದಂಡನೆಯನ್ನು ಅನುಭವಿಸಿದರು ಎಂಬುದಾಗಿ ಕೂಡ ಹೇಳಲಾಗಿದೆ. ಮೂರನೆಯದಾಗಿ ಇಡೀ ದೇಹವನ್ನು ಸುಡುವುದು, ಜೀವಂತವಾಗಿ ದೇಹವನ್ನು ಸುಡುವುದು. ಜೋಸೆಫಸ್ ಎಂಬ ಇತಿಹಾಸಕಾರ ಹೇಳ್ತಾನೆ, ನೀರೋ ತನ್ನ ಉದ್ಯಾನವನದಲ್ಲಿ ಕಂಬಗಳನ್ನು ನಡೆಸಿದ್ದ ಹಾಗೂ ಇಂತಹ ಮರಣದಂಡನೆಗೆ ಒಳಗಾದವರ ಮೈಗೆ ತಾರನ್ನು ಹಚ್ಚಿ ಅವರಿಗೆ ಬೆಂಕಿಯನ್ನು ಕೊಡ್ತಾ ಇದ್ರು, ಇಡೀ ರಾತ್ರಿ ಆ ದೇಹ ಉರಿಯುತ್ತಿರಬೇಕೆಂಬ ಉದ್ದೇಶದಿಂದ. 4ನೇದು ಶಿಲುಬೆಯ ಮರಣ. ಈ 4 ಮರಣದಂಡನೆಗಳಲ್ಲಿ ಶಿಲುಬೆಯ ಮರಣ ಅತ್ಯಂತ ಕಠಿಣವಾದ, ಕ್ರೂರವಾದ ಮರಣದಂಡನೆಯಾಗಿತ್ತು. ಏಕೆಂದರೆ ಇತರ ಮರಣದಂಡನೆಗಳಲ್ಲಿ, 3 ಮರಣದಂಡನೆಗಳಲ್ಲಿ ಮನುಷ್ಯ ಕೇವಲ ಕೆಲವು ನಿಮಿಷಗಳ ಕಾಲ ಯಾತನೆಯನ್ನು ಅನುಭವಿಸುತ್ತಿದ್ದ. ಆದರೆ ಶಿಲುಬೆಯ ಮರಣದಂಡನೆಯಲ್ಲಿ ಅವನು ನರಳಿ 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 ಸಾಯಬೇಕಾಗಿತ್ತು. ಅಷ್ಟು ಮಾತ್ರವಲ್ಲ, ಈ ಶಿಲುಬೆಯ ಮರಣದಂಡನೆಯಲ್ಲಿ ದೈಹಿಕ ಯಾತನೆಯ ಜೊತೆಗೆ ಮಾನಸಿಕ ಯಾತನೆಯೂ ಕೂಡ ಅತಿಯಾಗಿತ್ತು. ಪೇಟೆಗಳ ಪ್ರಮುಖ ಬೀದಿಗಳಲ್ಲಿ ಶಿಲುಬೆಯನ್ನು ಎಲ್ಲರ ಮುಂದೆ ಹೊತ್ತು ನಡೆಯುವಾಗ ಆ ಜನರು ಹಾಕುತ್ತಿದ್ದಂತಹ ಶಾಪ, ಅವರು ನುಡಿಯುತ್ತಿದ್ದಂತಹ ಚುಚ್ಚು ಮಾತುಗಳನ್ನು ಆತ ಕೇಳಬೇಕಾಗಿತ್ತು. ಮಾತ್ರವಲ್ಲ, ಕೊನೆಗೆ ತನ್ನ ದೇಹ ಮೇಲೆ ಇದ್ದಂತ ಎಲ್ಲ ಬಟ್ಟೆಗಳನ್ನು ಕಳಚಿ ಶಿಲುಬೆಯ ಮೇಲೆ ಅವನನ್ನು ಜುಳಿಯುವಾಗ ಆಗುವಂತಹ ಮಾನಸಿಕ ನೋವು ಹೇಳಲು ಅಸಾಧ್ಯ. ಪ್ರಿಯರೇ, ಇಂತಹ ಕಠಿಣ ಯಾತನೆಯನ್ನು ಪ್ರಭು ಯೇಸು ಕ್ರಿಸ್ತರು ಇಂದು ಅನುಭವಿಸಿದರು. ಆದ್ದರಿಂದಲೇ ನಾನು ಹೇಳಿದ್ದು, ಈ ಕಠಿಣ ಯಾತನೆಯನ್ನು ಅನುಭವಿಸಿದಂತಹ ಯೇಸುವಿಗೆ ಈ ದಿನ ಶುಭವಾಗಿರಲಿಲ್ಲ. ಬದಲಾಗಿ ಅವರು ಯಾರಿಗಾಗಿ ಯಾತನೆಯನ್ನು ಅನುಭವಿಸಿದರೋ ಅವರಿಗೆ ಖಂಡಿತವಾಗಿ ಶುಭ ದಿನ. ಪ್ರಿಯರೇ, ಹೇಳ್ತಾರೆ, ಮಾತಿನಲ್ಲಿ ಶಕ್ತಿ ಇದೆ. ನಾವು ಆಡುವಂತಹ ಮಾತಿಗೆ ಶಕ್ತಿ ಇದೆ. ನಾವು ಆಡುವಂತಹ ಮಾತು ಕೆಲವರ ಜೀವನವನ್ನು ಅರಳಿಸಬಹುದು, ಹಲವರ ಜೀವನವನ್ನು ನರಳಿಸಲು ಕೂಡ ಬಹುದು. ಆದ್ದರಿಂದಲೇ ಜ್ಞಾನೋಕ್ತಿಗಳ ಗ್ರಂಥ 18ನೇ ಅಧ್ಯಾಯ 21ನೇ ವಚನ ಹೇಳ್ತದೆ, ಜನನ ಮರಣಗಳ ಶಕ್ತಿ ನಾಲಿಗೆಗೆ ಇದೆ. ಅಂದ್ರೆ ನಮ್ಮ ನಾಲಿಗೆ ಅಥವಾ ನಮ್ಮ ಮಾತು ಕೆಲವರಿಗೆ ಜೀವವನ್ನು ಕೊಡಬಹುದು, ನಮ್ಮ ಮಾತು ಕೆಲವರನ್ನು ಕೊಲೆಯೂ ಮಾಡಬಹುದು. ಸಿರಾಕನ ಗ್ರಂಥ 28ನೇ ಅಧ್ಯಾಯ ವಚನ 12 ಹೇಳ್ತದೆ, ಕಿಡಿ ಉರಿಯುವುದು ಊದಿದರೆ, ಆರುವುದು ಉಗುಳಿದರೆ. ಬೆಂಕಿಯನ್ನು ಹಚ್ಚುವಂತಹ ಶಕ್ತಿ, ಬೆಂಕಿಯನ್ನು ನಂದಿಸುವಂತಹ ಶಕ್ತಿಯು ಕೂಡ ನಮ್ಮ ಬಾಯಿಗೆ ಇದೆ.
ಸಾಮಾನ್ಯ ಒಬ್ಬ ಮನುಷ್ಯನ ಬಾಯಿಗೆ ಮಾತಿಗೆ ಇಷ್ಟೊಂದು ಶಕ್ತಿ ಇರಬೇಕಾದ್ರೆ ಇಡೀ ಜಗತ್ತನ್ನು ತನ್ನ ಮಾತಿನಿಂದ ಸೃಷ್ಟಿಸಿದಂತಹ ದೇವರ ಮಾತಿಗೆ ಇನ್ನೆಷ್ಟು ಶಕ್ತಿ ಇರಲಾರದು. ಆದ್ದರಿಂದಲೇ ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಚನ 12 ಹೇಳ್ತದೆ, ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂತಹ ಈ ಬಾಯಿ ಕತ್ತಿಗಿಂತಲೂ ಹರಿತವಾದುದು, ಪ್ರಾಣ ಮತ್ತು ಆತ್ಮಗಳ ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಭೇದಿಸುವಂಥದ್ದು, ಹೃದಯದ ಆಶಯ ಆಲೋಚನೆಗಳನ್ನು ವಿವೇಚಿಸುವಂಥದ್ದು ಎಂದು. ನಿಜವಾಗಿಯೂ ದೇವರ ಮಾತಿಗೆ ಶಕ್ತಿ ಇದೆ. ಮನೋಶಾಸ್ತ್ರಜ್ಞರು ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ಸಾವು ಹತ್ತಿರವಾದಾಗ ಅವನ ಹೃದಯ ತಾನು ಪ್ರೀತಿಸುವಂತಹ ವ್ಯಕ್ತಿಗಳಲ್ಲಿ ಪ್ರೀತಿಯ ಮಾತುಗಳನ್ನು ಆಡ್ತದೆ ಅಂತ ಹೇಳಿ. ಅಂದ್ರೆ ಸಾವಿನ ಸಮಯದಲ್ಲಿ ಒಬ್ಬ ವ್ಯಕ್ತಿ ಆಡುವಂತಹ ಮಾತುಗಳು ಅತಿ ಮೂಲ್ಯ ಮಾತುಗಳು. ಆ ಮಾತುಗಳಿಗೆ ಅರ್ಥ ಇದೆ, ಆ ಮಾತುಗಳಲ್ಲಿ ಸಂದೇಶ ಇದೆ. ಪ್ರಿಯರೇ, ಬೈಬಲ್ ಶ್ರೀ ಗ್ರಂಥದಲ್ಲಿ ಯಹೂದ್ಯರ ಇತಿಹಾಸದಲ್ಲಿ ಕೇವಲ 3 ವ್ಯಕ್ತಿಗಳ ಕೊನೆಯ ಮಾತುಗಳನ್ನು ನಾವು ಓದ್ತೇವೆ ಬೈಬಲ್ ಶ್ರೀ ಗ್ರಂಥದಲ್ಲಿ. ಮೊದಲನೇದಾಗಿ ಯಾಕೋಬ, ಇಸ್ರಾಯೇಲ ಅಂತ ಅವನನ್ನು ಕರೀತಾರೆ. ಇಸ್ರಾಯೇಲ ಮೂಲ ಪುರುಷ. ಅವನ ಕೊನೆಯ ಮಾತುಗಳು ಆದಿಕಾಂಡ 48 ಹಾಗೂ 49ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಮೋಶೆ, ಧರ್ಮಶಾಸ್ತ್ರದ ಮೂಲ ವ್ಯಕ್ತಿ, ಕರ್ತೃ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯದಲ್ಲಿ ಅವನು ನುಡಿದಂತಹ ಕೊನೆಯ ಮಾತುಗಳನ್ನು ನಾವು ಆಲಿಸ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಸ್ಟೇಫನ, ಧರ್ಮಸಭೆಯ ಮೊದಲ ರಕ್ತಸಾಕ್ಷಿ, ಆತನ ಕೊನೆಯ ಮಾತುಗಳನ್ನು ಪ್ರೇಕ್ಷಿತರ ಕಾರ್ಯಕಲಾಪ 7ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಅಂತೆಯೇ ಶುಭ ಸಂದೇಶದಲ್ಲಿ ಯೇಸುವಿನ ಕೊನೆಯ ಮಾತುಗಳು. ಪ್ರಿಯರೇ, ಈ 3 ವ್ಯಕ್ತಿಗಳಿಗಿಂತ ಯೇಸುವಿನ ಕೊನೆಯ ಮಾತುಗಳು ಅತೀ ಅಮೂಲ್ಯವಾದುದು. ಏಕೆಂದರೆ ಅದು ಬಂದಿದ್ದು ಸಾಕ್ಷಾತ್ ದೇವರ ಬಾಯಿಂದ, ತ್ರೈಕ ದೇವರ 2ನೇ ವ್ಯಕ್ತಿಯಾದ ಯೇಸು ಕ್ರಿಸ್ತರ ಬಾಯಿಂದ. ಆದ್ದರಿಂದ ಆ 3 ವ್ಯಕ್ತಿಗಳಿಗಿಂತ ಯೇಸುವಿನ ಕೊನೆಯ ಮಾತುಗಳು ಶ್ರೇಷ್ಠವಾದದ್ದು. ಆದ್ದರಿಂದಲೇ ಹೇಳ್ತಾರೆ, ಶಿಲುಬೆಯ ಮೇಲೆ ಸಾಯುತ್ತಿರುವಂತಹ ಯೇಸುವಿಗಿಂತ ಶ್ರೇಷ್ಠ ವಾಗ್ಮಿ ಈ ಜಗತ್ತಿನಲ್ಲಿ ಇನ್ನೂ ಹುಟ್ಟಿಲ್ಲ. ಅಂದು ಶಿಲುಬೆ ಕೆಳಗೆ ನೆರೆದಿದ್ದಂತಹ ಜನರಿಗಿಂತ ಶ್ರೇಷ್ಠ ಪ್ರೇಕ್ಷಕರು ಈ ಜಗತ್ತು ಇನ್ನೂ ಕಂಡಿಲ್ಲ. ಹಾಗೂ ಯೇಸುವಿನ ಕೊನೆಯ 7 ವಾಕ್ಯಗಳಿಗಿಂತ ಶ್ರೇಷ್ಠ ಪ್ರಬೋಧನೆ ಮತ್ತೊಂದು ಇಲ್ಲ ಅಂತ ಹೇಳ್ತಾರೆ. ಪ್ರಿಯರೇ, ಇದು ಶುಭ ಶುಕ್ರವಾರದಂದು ವಿಶೇಷವಾಗಿ ಯೇಸುವಿನ ಈ ಕೊನೆಯ 7 ವಾಕ್ಯಗಳನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಧ್ಯಾನಿಸೋಣ. ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲಿಂದ ನುಡಿದಂತಹ ಮೊದಲನೆಯ ಮಾತು, ಪಿತನೇ ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು. ಲೂಕರ ಶುಭ ಸಂದೇಶ 23ನೇ ಅಧ್ಯಾಯ 34ನೇ ವಚನ. ಪ್ರಿಯರೇ, ಶಿಲುಬೆಯ ಮರಣದಂಡನೆಯನ್ನು ಪಡೆದಂತಹ ವ್ಯಕ್ತಿ ಶಿಲುಬೆಯನ್ನು ಹೊತ್ತು ದಾರಿಯಲ್ಲಿ ಹೋಗಬೇಕಾದ್ರೆ ಎಲ್ಲರನ್ನು ದೂಷಿಸ್ತಾ ಇದ್ದಂತೆ, ಎಲ್ಲರಿಗೂ ಶಾಪ ಹಾಕ್ತಾ ಇದ್ದಂತೆ. ಸೆನೆಕ ಎಂಬ ಇತಿಹಾಸಕಾರ ಹೇಳ್ತಾನೆ, ತನ್ನ ಜನನ ದಿನವನ್ನು, ತನ್ನ ತಂದೆ ತಾಯಿಯರನ್ನು, ಬಂಧು ಬಳಗದವರನ್ನು ಕೂಡ ಆತ ಶಪಿಸ್ತಾ ಇದ್ದ. ಯಾಕಂದ್ರೆ ಆ ನೋವು ಅಂತದ್ದಾಗಿತ್ತು. ಮತವಲ್ಲ, ತತ್ವಶಾಸ್ತ್ರಜ್ಞ ಸಿಸೆರೋ ಎಂಬುವನು ಹೇಳ್ತಾನೆ, ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಿರುವವರ ಕೆಲವರ ಬಾಯಿಯ ನಾಲಿಗೆಯನ್ನು ಕೂಡ ಕತ್ತರಿಸ್ತಾ ಇದ್ರು, ಅವನ ಬಾಯಿಯಿಂದ ಅವಾಚ್ಯ ಶಬ್ದಗಳು ಹೊರ ಬರಬಾರದು ಅಂತ ಹೇಳಿ. ಪ್ರಿಯರೇ, ಯೇಸುವನ್ನು ಮೋಸದಿಂದ ಹಿಡಿದೊಪ್ಪಿಸಿದಂತಹ ಫರಿಸಾಯರು, ಧರ್ಮಶಾಸ್ತ್ರಿಗಳು, ಧಾರ್ಮಿಕ ಮುಖಂಡರು ಇವತ್ತು ಯೇಸು ಒಳ್ಳೆಯ ಮಾತುಗಳನ್ನು ಖಂಡಿತವಾಗಿ ಆಡುವುದಿಲ್ಲ. ತನ್ನ ಬೋಧನೆಯುದ್ದಕ್ಕೂ ಪ್ರೀತಿಸಿರಿ, ಕ್ಷಮಿಸಿರಿ, ದಯೆ ತೋರಿರಿ ಎಂದ ಯೇಸು ಇವತ್ತು ತಮ್ಮ ಬೋಧನೆಯನ್ನು ಬದಲಾಯಿಸುತ್ತಾರೆ. ಇವತ್ತು ಖಂಡಿತವಾಗಿ ಶಾಪ ಹಾಕ್ತಾರೆ ಎಂದು ಭಾವಿಸಿದ್ರೇನೋ. ಆದರೆ ಅವರ ನಂಬಿಕೆ ಹುಸಿಯಾಯಿತು, ಅವರ ಭಾವನೆ ಹುಸಿಯಾಯಿತು. ಶಿಲುಬೆಯ ಮೇಲಿಂದಲೂ ಕೂಡ ಯಾತನೆಯನ್ನು ಅನುಭವಿಸಬೇಕಾದ್ರೆ ಕ್ಷಮಿಸಿರಿ, ಪ್ರೀತಿಸಿರಿ ಎಂಬ ಒಳ್ಳೆಯ ಮಾತುಗಳನ್ನೇ ಆಡ್ತಾರೆ, ಪ್ರೀತಿಯ ಮಾತುಗಳನ್ನೇ ಆಡ್ತಾರೆ. ಪ್ರಿಯರೇ, ಒಂದು ಹೂವನ್ನು ನಾವು ಇಸ್ಕಬೇಕಾದ್ರೆ ಪರಿಮಳ ಬರ್ತದೆ. ಅದನ್ನು ಜಾಸ್ತಿ ಇಸ್ಕಬೇಕಾದ್ರೆ, ತಿನ್ನಬೇಕಾದ್ರೆ ಅದರ ಪರಿಮಳ ಜಾಸ್ತಿ ಆಗ್ತದೆ. ಅದೇ ರೀತಿ ನಮ್ಮ ಪ್ರಭು ಯೇಸು ಕ್ರಿಸ್ತರು ತಮಗೆ ನೋವು ಜಾಸ್ತಿ ಆದಾಗ ಇನ್ನೂ ಜಾಸ್ತಿ ಪ್ರೀತಿಸಿರಿ ಎಂದು ಅವರು ಹೇಳ್ತಾರೆ. ಆದ್ದರಿಂದಲೇ ಪ್ರಭುವಿನ ಈ ಮೊದಲನೆಯ ವಾಕ್ಯದಲ್ಲಿ ಅರ್ಥ ಇದೆ. ಪ್ರಿಯರೇ, ಯಾರನ್ನು ಕ್ಷಮಿಸಿರಿ ಎಂದು ಹೇಳ್ತಾ ಇದ್ದಾರೆ? ತನಗೆ ಗುರುದ್ರೋಹ ಮಾಡಿದಂತಹ ಯೂದ ಇಸ್ಕರಿಯೋತನನ್ನು,
ತನ್ನನ್ನು ನಿರಾಕರಿಸಿದಂತಹ ತನ್ನ ಆಪ್ತ ಶಿಷ್ಯ ಪೇತ್ರನನ್ನು, ತನ್ನನ್ನು ಬಿಟ್ಟು ತನ್ನ ಕಷ್ಟದ ಸಂದರ್ಭದಲ್ಲಿ ತನ್ನನ್ನು ಬಿಟ್ಟು ಪಲಾಯನಗೈದಂತಹ ತನ್ನ ಶಿಷ್ಯರನ್ನು, ತನಗೆ ಅನ್ಯಾಯವಾದ ತೀರ್ಪನ್ನು ನೀಡಿದಂತಹ ಪಿಲಾತನನ್ನು, ತನಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿದಂತಹ, ಚಾಟಿಗಳಿಂದ ಹೊಡೆದಂತಹ, ತನ್ನ ಮುಖಕ್ಕೆ ಉಗುಳಿದಂತಹ, ತನ್ನ ಕೆನ್ನೆಗೆ ಬಾರಿಸಿದಂತಹ ಸೈನಿಕರನ್ನು, ಜನರನ್ನು, ಮಾತ್ರವಲ್ಲ ಕಠಿಣವಾದ ಶಿಲುಬೆಗೆ ಮೊಳೆಗಳಿಂದ ಜಡಿದಂತಹ ಸೈನಿಕರನ್ನು ಕೂಡ ಪ್ರಭು ಯೇಸು ಶಿಲುಬೆಯ ಮೇಲಿಂದ ಕ್ಷಮಿಸ್ತಾರೆ. ಯಾಕಾಗಿ ಕ್ಷಮಿಸ್ತಾರೆ? ಅವರು ಕೊಡುವಂತಹ ಕಾರಣ ಏನು? ತಂದೆಯೇ, ಇವರಿಗೆ ಗೊತ್ತಿಲ್ಲ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅದಕ್ಕಾಗಿ ಅವರನ್ನು ಕ್ಷಮಿಸಿರಿ. ಒಂದು ವೇಳೆ ಅವರು ಯಾರನ್ನು ಕೊಲ್ಲುತ್ತಿದ್ದಾರೆ, ಯಾರ ಪರವಾಗಿ ಬರಪ್ಪನನ್ನು ಕೇಳಿಕೊಂಡಿದ್ದಾರೆ ಎಂಬ ಅರಿವು ಅವರಿಗಿದ್ರೆ ಖಂಡಿತವಾಗಿ ಅವರಿಗೆ ರಕ್ಷಣೆ ಸಿಗುವುದಿಲ್ಲ. ಕ್ಷಮೆ ಇಲ್ಲದಿದ್ದರೆ ರಕ್ಷಣೆ ಸಿಗುವುದಿಲ್ಲ. ಆದ್ದರಿಂದ ದೇವರೇ ಅವರನ್ನು ಕ್ಷಮಿಸಿರಿ, ಏಕೆಂದರೆ ನಾನು ಬಂದಿರುವುದು ಎಲ್ಲರಿಗೂ ರಕ್ಷಣೆಯನ್ನು ಕೊಡಲು. ಯೋಹಾನನ ಶುಭ ಸಂದೇಶ 17ನೇ ಅಧ್ಯಾಯ 12ನೇ ವಚನದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಅದನ್ನ ಎಲ್ಲರೂ ಕೂಡ ರಕ್ಷಣೆಯನ್ನು ಪಡೆಯಬೇಕು ಎಂಬುದು ನನ್ನ ಇಚ್ಛೆ ಎಂಬುದಾಗಿ. ಆದ್ದರಿಂದ ಎಲ್ಲರಿಗೂ ರಕ್ಷಣೆಯನ್ನು ದಯಪಾಲಿಸಲು ಎಲ್ಲರನ್ನು ಕ್ಷಮಿಸ್ತಾರೆ. ತನಗೆ ನೋವನ್ನು ಕೊಟ್ಟಂತಹ ಎಲ್ಲರನ್ನೂ ಕೂಡ ಪ್ರಭು ಯೇಸು ಶಿಲುಬೆಯಿಂದ ಕ್ಷಮಿಸ್ತಾರೆ. ಪ್ರಿಯರೇ, ನಾನು ಎಲ್ಲೋ ಓದಿದಂತಹ ಕೆಲವು ನುಡಿಗಳು. ವಾಟ್ ಈಸ್ ಅವರ್ ಗ್ರೇಟೆಸ್ಟ್ ನೀಡ್? ನಮ್ಮ ನಿಜವಾದ ಬೇಡಿಕೆ, ಮನುಷ್ಯನಿಗೆ ಬೇಕಾಗಿರುವಂತ ನಿಜವಾಗಿ ಬೇಕಾಗಿರುವುದು ಏನು? If our greatest need had been information, God would have sent us an educator. ಮಾಹಿತಿ, ಜ್ಞಾನ ಮನುಷ್ಯನಿಗೆ ಅತಿ ಅಗತ್ಯವಾಗಿ ಬೇಕು ಎಂಬ ಜ್ಞಾನ ದೇವರಿಗೆ ಗೊತ್ತಿದ್ದರೆ ಖಂಡಿತವಾಗಿ ಅವರು ಒಳ್ಳೆಯ ಶಿಕ್ಷಕನನ್ನು ಈ ಭೂಮಿಗೆ ಕಳಿಸುತ್ತಿದ್ದರು ಏನೋ. If our greatest need had been technology, God would have sent us a scientist. ತಂತ್ರಜ್ಞಾನ, ವಿಜ್ಞಾನ ಇದು ಮನುಷ್ಯನಿಗೆ ಅತಿ ಅಗತ್ಯವಾಗಿ ಬೇಕು ಅಂತ ದೇವರಿಗೆ ಗೊತ್ತಿದ್ದರೆ ದೇವರು ಖಂಡಿತವಾಗಿ ಒಳ್ಳೆಯ ವಿಜ್ಞಾನಿಯನ್ನು ಕಳಿಸುತ್ತಿದ್ದರೆ ಏನೋ. If our greatest need had been money, God would have sent us an economist. ಹಣ, ಆಸ್ತಿ, ಐಶ್ವರ್ಯ ಇದು ಮನುಷ್ಯನಿಗೆ ಅತಿ ಅಗತ್ಯವಾಗಿ ಬೇಕು ಅಂತ ದೇವರಿಗೆ ಗೊತ್ತಿದ್ದರೆ ಖಂಡಿತವಾಗಿ ಒಳ್ಳೆಯ ಅರ್ಥಶಾಸ್ತ್ರಜ್ಞನನ್ನು ಈ ಭೂಲೋಕಕ್ಕೆ ಕಳಿಸುತ್ತಿದ್ರೆ ಏನೋ. If our greatest need had been pleasure, God would have sent us an entertainer. ಒಂದು ವೇಳೆ ಮೋಜು, ಮಸ್ತಿ, ಮಜಾ ಇದು ಮನುಷ್ಯನಿಗೆ ಅತಿ ಅಗತ್ಯವಾಗಿ ಬೇಕು ಅಂತ ದೇವರಿಗೆ ಗೊತ್ತಿದ್ದರೆ ಖಂಡಿತವಾಗಿ ಬರುವ ಹಾಸ್ಯ ಚಕ್ರವರ್ತಿಯನ್ನು ಈ ಭೂಲೋಕಕ್ಕೆ ಕಳಿಸಿದ್ರೆ ಏನೋ. ಬಟ್ ಆದರೆ our greatest need was forgiveness. That's why God sent us a savior. ಪ್ರಿಯರೇ, ಕ್ಷಮೆ, ರಕ್ಷಣೆ ಮನುಷ್ಯನಿಗೆ ಅತಿ ಅಗತ್ಯವಾಗಿ ಬೇಕಾಗಿತ್ತು. ಆದ್ದರಿಂದಲೇ ದೇವರು ಈ ಲೋಕಕ್ಕೆ ಒಬ್ಬ ರಕ್ಷಕನನ್ನು ಕಳಿಸುತ್ತಾರೆ. ಆ ರಕ್ಷಣೆಯ ಸಂದೇಶವನ್ನು ಯೇಸುಸ್ವಾಮಿಯನ್ನು ತಮ್ಮ ಮೊದಲನೆಯ ಮಾತಿನಲ್ಲಿ ಹೇಳ್ತಾರೆ, ಪಿತನೇ, ಇವರನ್ನು ಕ್ಷಮಿಸಿರಿ, ಇವರು ಏನು ಮಾಡುತ್ತಿದ್ದಾರೋ ಇವರಿಗೆ ಗೊತ್ತಿಲ್ಲ. ಪ್ರಿಯರೇ, ಈ ಮೊದಲನೇ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದರೆ ನಾವು ಗೊತ್ತಿದ್ದು ಮಾಡುತ್ತಿರುವಂತಹ ಪಾಪಗಳಿಂದ ದೂರವಿರಲು ಬೇಕಾದಂತಹ ಶಕ್ತಿಯನ್ನು ಪ್ರಭು ಯೇಸುವಿನಿಂದ تثبتني أنت تكبر أشعل تقول لي أدني بسم نادي تيتا هنا معك يوم عدنا تخويني ಯೇಸುಸ್ವಾಮಿ ಶಿಲುಬೆಯ ಮೇಲಿನಿಂದ ನುಡಿದಂತಹ ಎರಡನೆಯ ವಾಕ್ಯ, ಇಂದೇ ನೀನು ನನ್ನೊಂದಿಗೆ ಪರಂಧಾಮದಲ್ಲಿರುವೆ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ ವಚನ 43. ಪ್ರಿಯರೇ, ಯೇಸುಸ್ವಾಮಿ ಶಿಲುಬೆಯ ಮೇಲೆ ಯಾತನೆಯನ್ನು ಅನುಭವಿಸಬೇಕಾದ್ರೆ, ನರಳಬೇಕಾದ್ರೆ ದೂಷಿಸುವವರು ದೂಷಿಸುತ್ತಲೇ ಇದ್ರು, ಅವರನ್ನು ಶಾಪ ಹಾಕುವವರು ಶಾಪ ಹಾಕುತ್ತಲೇ ಇದ್ದರು, ಕೆಟ್ಟ ಮಾತುಗಳಿಂದ ಬೈಯುವವರು ಕೆಟ್ಟ ಮಾತುಗಳಿಂದ ಬೈಯುತ್ತಲೇ ಇದ್ದರು. ಆದರೆ ಶಿಲುಬೆಯ ಬಲಗಡೆಯಿಂದ ಒಂದು ಮೃದುವಾದ ಧ್ವನಿ ಯೇಸುವಿಗೆ ಕೇಳಿಸಿತು. ಆ ಧ್ವನಿ ತಾನು ನೇತಾಡುತ್ತಿದ್ದಂತಹ ಶಿಲುಬೆಯನ್ನೇ ಸಿಂಹಾಸನವನ್ನಾಗಿಸಿತು. ಆ ಬಲಗಡೆಯಿಂದ ಬಂದಂತಹ ಧ್ವನಿ ಸಾಯುತ್ತಿರುವಂತಹ ಯೇಸುವನ್ನೇ, ರಕ್ತಸಿಕ್ತವಾಗಿ ಇರುವಂತಹ ಯೇಸುವನ್ನೇ ರಾಜನನ್ನಾಗಿ ಮಾಡಿತು. ಆ ಧ್ವನಿಯನ್ನು ನಾವು ಕೂಡ ಕೇಳಿದ್ದೇವೆ. ಸ್ವಾಮಿ ಯೇಸುವೆ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ,
ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 42ನೇ ವಚನ. ಪ್ರಿಯರೇ, ಎಂತಹ ನಂಬಿಕೆ, ಎಂತಹ ವಿಶ್ವಾಸ, ಎಂತಹ ಭರವಸೆ, ಅದು ಕೂಡ ಬರುವ ಕಳ್ಳನ ಬಾಯಿಂದ. ಸಾಯುತ್ತಿರುವಂತಹ ಯೇಸುವನ್ನು ನೋಡಿ ಅವರನ್ನು ರಾಜನನ್ನಾಗಿ ಮಾಡುವಂತಹ ವಿಶ್ವಾಸ, ಅತಿಯಾದ ವಿಶ್ವಾಸ. ಪ್ರಿಯರೇ, ಯೇಸುವಿನಿಂದ ಬದುಕಿಸಿಕೊಂಡಂತಹ ನಾಯಿನೂರಿನ ಆ ವಿಧವೆಯ ಮಗ ಅವತ್ತು ಯೇಸುವನ್ನು ನೋಡಿ ಈ ಮಾತನ್ನು ಹೇಳಿದ್ರೆ ಆಶ್ಚರ್ಯವಾಗ್ತಾ ಇರಲಿಲ್ಲ. ತಾಬೋರ್ ಬೆಟ್ಟದಲ್ಲಿ ಯೇಸುವಿನ ದಿವ್ಯ ರೂಪವನ್ನು, ದೈವ ರೂಪವನ್ನು ನೋಡಿದಂತಹ ಪ್ರೇಷಿತರಾದಂತಹ ಪೇತ್ರ, ಯಾಕೋಬ, ಯೋಹಾನ ಇವತ್ತು ಯೇಸುವನ್ನು ನೋಡಿ, ಸಾಯುತ್ತಿರುವಂತಹ ಯೇಸುವನ್ನು ನೋಡಿ ಈ ಮಾತುಗಳನ್ನು ಆಡಿದ್ರೆ ನಮಗೆ ಆಶ್ಚರ್ಯವಾಗ್ತಾ ಇರಲಿಲ್ಲ. ಅಥವಾ ಜಲುಗುವಿನ ಹಾದಿಯಲ್ಲಿ ಜನ್ಮದಿಂದ ಹುಟ್ಟು ಕುರುಡನಾಗಿ ಬಿದ್ದಿದ್ದಂತಹ ಆ ಜೆರಿಕೋವಿನ ಹುಟ್ಟು ಕುರುಡ ಇವತ್ತು ಯೇಸುವನ್ನು ನೋಡಿ ಅಂತಹ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ರೆ ನಮಗೆ ಖಂಡಿತವಾಗಿ ಆಶ್ಚರ್ಯವಾಗ್ತಿರಲಿಲ್ಲ. ಆದರೆ ಆ ಯೇಸುವನ್ನು ನೋಡಿ ವಿಶ್ವಾಸವನ್ನು ಯಾರು ವ್ಯಕ್ತಪಡಿಸ್ತಾ ಇದ್ದಾರೆ? ಒಬ್ಬ ಕಳ್ಳ, ಶಿಲುಬೆ ಮೇಲೆ ನೇತಾಡುತ್ತಿರುವಂತಹ ಒಬ್ಬ ಕಳ್ಳ ಯೇಸುವಿನಲ್ಲಿ ಅಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ. ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡ್ತಾನೆ ಹಾಗೂ ಯೇಸುವಿನಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ. ಆ ವಿಶ್ವಾಸಕ್ಕೆ ಯಾರೂ ಈವರೆಗೆ ಪಡೆಯದೇ ಇದ್ದಂತಹ ಸಂಭಾವನೆಯನ್ನು ಕೂಡ ಪಡೆಯುತ್ತಾನೆ. ಈ ಸ್ವಾಮಿ ಅವರಿಗೆ ಹೇಳ್ತಾರೆ, ಹಿಂದೆ ನೀನು ನನ್ನೊಂದಿಗೆ ಪರಂಧಾಮದಲ್ಲಿರುವೆ. ಪ್ರಿಯರೇ, ಎಂತಹ ಸಂಭಾವನೆ, ಎಂತಹ ಮಹಾನ್ ಸಂಭಾವನೆ. ಮೋಶೆ ಈ ಸಂಭಾವನೆಯನ್ನು ಪಡೆದಿಲ್ಲ. ಮಹಾನ್ ವ್ಯಕ್ತಿ ಮೋಶೆ, ಅವನು ಈ ಸಂಭಾವನೆಯನ್ನು ಪಡೆದಿಲ್ಲ. ಪ್ರವಾದಿಗಳು ಪಡೆದಿಲ್ಲ. ತಾನು ಪ್ರೀತಿಸಿದಂತ ತನ್ನ ಮಾತೆಯೂ ಕೂಡ, ತಾಯಿಯೂ ಕೂಡ ಆ ಸಂಭಾವನೆಯನ್ನು ಪಡೆದಿಲ್ಲ. ಆದರೆ ಓರ್ವ ಕಳ್ಳ ಇಂದು ಆ ಸಂಭಾವನೆಯನ್ನು ಯೇಸುವಿನಿಂದ ಪಡೆದಿದ್ದಾನೆ. ಪ್ರಿಯರೇ, ಯಾಕೆ? ಅವನು ತೋರಿದಂತಹ ವಿಶ್ವಾಸಕ್ಕಾಗಿ. ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡದ ಮಾತ್ರವಲ್ಲ, ಯೇಸುವಿನಲ್ಲಿ ಅತಿಯಾದ ವಿಶ್ವಾಸವನ್ನು ಕೂಡ ಅವನು ತೋರಿಸ್ತಾನೆ. ಪ್ರಿಯರೇ, ಸಂತ ಜೆರೋಮ್ ಇವರ ಜೀವನದಲ್ಲಿ ನಡೆದಂತಹ ಒಂದು ಕಾಲ್ಪನಿಕ ಕಥೆಯನ್ನು ನಾನು ಹೇಳ್ತೇನೆ. ಸಂತ ಜೆರೋಮನಿಗೆ ಯೇಸು ಸ್ವಾಮಿ ಪ್ರತ್ಯಕ್ಷರಾಗಿ ಹೇಳಿದ್ರಂತೆ, ಜೆರೋಮ್, ನನಗೆ ಏನು ಕೊಡ್ತೀಯಾ ಅಂತ ಹೇಳಿ. ಮೇಧಾವಿ ಸಂತ ಜೆರೋಮ್ ಹೇಳ್ತಾರೆ, ನನ್ನ ಎಲ್ಲಾ ಬರವಣಿಗೆಗಳನ್ನು ನಿಮಗೆ ಕೊಡ್ತೇನೆ ಸ್ವಾಮಿ. ಸಾಕಾಗುವುದಿಲ್ಲ, ನಿನ್ನ ಬರವಣಿಗೆಗಳು ನನಗೆ ಸಾಕಾಗುವುದಿಲ್ಲ. ಜೆರೋಮ್ ಹೇಳ್ತಾರೆ, ನನ್ನ ಇಡೀ ಜೀವನವನ್ನು ನಿಮಗೆ ಕೊಡ್ತೇನೆ ಸ್ವಾಮಿ. ಅದು ಸಾಕಾಗುವುದಿಲ್ಲ. ಜೆರೋಮ್ ಹೇಳ್ತಾರೆ, ಮತ್ತೇನನ್ನು ಕೊಡಲಿ ಸ್ವಾಮಿ ನಾನು ನಿಮಗೆ? ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಪಾಪಗಳನ್ನು ನನಗೆ ಕೊಡು. ಪ್ರಿಯರೇ, ನಮ್ಮನ್ನು ಪಾಪದಿಂದ ಉದ್ಧರಿಸಲು ಬಂದಂತಹ ಪ್ರಭು ಯೇಸು ನಮ್ಮಿಂದ ಬಯಸುವುದು ಇದನ್ನೇ, ನಮ್ಮ ಪಾಪಗಳ ಪಶ್ಚಾತ್ತಾಪವನ್ನು. ನಾವು ಪಾಪಗಳನ್ನು ದೇವರಿಗೆ ಒಪ್ಪಿಸೋಣ, ನಮ್ಮ ಪಾಪಗಳನ್ನು ದೇವರಿಗೆ ಒಪ್ಪಿಸೋಣ, ನಿಜವಾದ ಪಶ್ಚಾತ್ತಾಪ ಪಡೋಣ, ಆ ದೇವರಲ್ಲಿ ನಿಜವಾದ ವಿಶ್ವಾಸವನ್ನು ವ್ಯಕ್ತಪಡಿಸೋಣ. ಖಂಡಿತವಾಗಿ ಈ ಸ್ವರ್ಗದ ಸಂಭಾವನೆ ನಮಗೂ ಕೂಡ ಲಭಿಸ್ತದೆ. ಆದ್ದರಿಂದ ಈ ಎರಡನೆಯ ಯೇಸುವಿನ ಮಾತಿನಲ್ಲಿ ಹರಿಸುವಾಗ, ಹಿಂದೆ ನೀನು ನನ್ನೊಂದಿಗೆ ಪರಂಧಾಮದಲ್ಲಿರುವೆ. ಪ್ರಿಯರೇ, ನಾವು ಕೂಡ ಆ ಪರಂಧಾಮದ ಸುಖವನ್ನು ಅನುಭವಿಸಬೇಕಾದ್ರೆ ನಮ್ಮ ಪಾಪಗಳನ್ನು ಆ ದೇವರ ಮುಂದೆ ನಾವು ಕೂಡ ಒಪ್ಪಿಕೊಳ್ಳೋಣ. Johanan Barlu Mark ಶಿಲುಬೆಯ ಮೇಲಿನಿಂದ ಯೇಸು ನುಡಿದಂತಹ ಮೂರನೆಯ ವಾಕ್ಯ, ಅಮ್ಮ ಇಗೋ ನಿನ್ನ ಮಗ. ಪ್ರಿಯರೇ, ಜೀವಿತಾವಧಿಯಲ್ಲಿದ್ದಾಗ ಬಹುಶಃ ಯೇಸು ತನ್ನ ತಾಯಿಯನ್ನು ಅತಿಯಾಗಿ ಪ್ರೀತಿಸಿದ್ದು. ತನ್ನ ಇಹಲೋಕ ಜೀವನದ ದೊಡ್ಡ ಆಸ್ತಿ ಅಂದ್ರೆ ತನ್ನ ತಾಯಿ ಮರಿಯ. ಆ ಆಸ್ತಿಯನ್ನು ಇಂದು ಇಡೀ ಮನುಕುಲಕ್ಕೆ ಒಪ್ಪಿಸುತ್ತಿದ್ದಾರೆ. ನನ್ನ ಹಾಗೂ ನಿಮ್ಮೆಲ್ಲರ ತಾಯಿಯನ್ನಾಗಿ ಮಾಡುತ್ತಿದ್ದಾರೆ. ತನ್ನ ತಾಯಿಯನ್ನೇ ನಮಗಾಗಿ ದಾನ ಮಾಡುತ್ತಿದ್ದಾರೆ. ಬೇರೆ ಕೆಲವರು ಕೇಳ್ತಾರೆ, ಹೇಗೆ ಅವರು ನಮ್ಮ ತಾಯಿ ಆಗ್ತಾರೆ ಅಂತ ಹೇಳಿ. ಶಿಲುಬೆಯ ಮೇಲಿನಿಂದ ಯೇಸು ಸ್ವಾಮಿ ತಮ್ಮ ತಾಯಿಯನ್ನು ಆ ಶಿಷ್ಯನಿಗೆ ಒಪ್ಪಿಸಬೇಕಾದ್ರೆ ಆ ಶಿಷ್ಯನ ಹೆಸರು ಕರೆದು ಅವನಿಗೆ ಒಪ್ಪಿಸಲಿಲ್ಲ. ಬದಲಾಗಿ ಅವನನ್ನು ನೋಡಿ, ತನ್ನ ಆಪ್ತ ಶಿಷ್ಯನನ್ನು ನೋಡಿ, ಇಗೋ ನಿನ್ನ ತಾಯಿ. ಬೇರೆ ಆ ಶಿಷ್ಯನ ಸ್ಥಾನದಲ್ಲಿ ಇಂದು ನಾವಿದ್ದೇವೆ. ಆ ಶಿಷ್ಯನನ್ನು ನಾವು ಪ್ರತಿಬಿಂಬಿಸುತ್ತಿದ್ದೇವೆ. ಆದ್ದರಿಂದಲೇ ಮಾತೆ ಮರಿಯಮ್ಮ ನಮ್ಮೆಲ್ಲರ ತಾಯಿ. ಕುಲ್ಟನ್ ಜೇಶಿ ಹೇಳ್ತಾರೆ, ಆದಿ ಕಾಂಡದಲ್ಲಿ ನಾವು ಓದುವಂತೆ
ಒಳಿತು ಹಾಗೂ ಕೆಡುಕುಗಳ ಜ್ಞಾನವನ್ನು ನೀಡುವಂತಹ ಮರದ ಕೆಳಗೆ ಮೊದಲನೆಯ ತಾಯಿಯಾದಂತಹ ಏವೆಯು ತನ್ನ ಅವಿಧೇಯತೆಯಿಂದ ತಾನು ಇಡೀ ಮನುಕುಲದ ತಾಯಿಯಾಗುವಂತಹ ಭಾಗ್ಯವನ್ನು ಕಳೆದುಕೊಂಡಳು. ಆದರೆ ಇಂದು ಜೀವವನ್ನು ಕೊಡುವಂತಹ ಮರದ ಕೆಳಗೆ, ಶಿಲುಬೆಯ ಮರದ ಕೆಳಗಡೆ ತನ್ನ ವಿಧೇಯತೆಯಿಂದ ಮಾತೆ ಮರಿಯಳು. ಹೊಸ ಏವೆ, ಹೊಸ ಒಡಂಬಡಿಕೆಯ ಏವೆ ಎಂದು ಕರೆಯಲ್ಪಟ್ಟಂತಹ ಮಾತೆ ಮರಿಯಮ್ಮನವರು ಇಡೀ ಮನುಕುಲದ ತಾಯಿಯಾಗುವಂತಹ ಬಿರುದನ್ನು ಪಡೆದರು. ಬೇರೆ ಇದು ಮಾತೆ ಮರಿಯಮ್ಮನವರ ಎರಡನೆಯ ಜನ್ಮ. ಮೊದಲನೆಯ ಜನ್ಮ ಕೊಡಬೇಕಾದ್ರೆ ಆಕೆ ಕನ್ನಿಕೆಯಾಗಿದ್ದಳು. ಯೇಸುವನ್ನು ಜನ್ಮ ಕೊಡಬೇಕಾದ್ರೆ ಆಕೆ ಕನ್ನಿಕೆ. ನಾವು ಆಕೆಯನ್ನು ಸದಾ ಕನ್ನಿಕೆ ಅಂತ ಕರೀತೇವೆ. ಬಹುಶಃ ಯೇಸುವಿಗೆ ಜನ್ಮ ಕೊಡಬೇಕಾದ್ರೆ ಆಕೆ ಪ್ರಸವ ವೇದನೆಯನ್ನು ಅನುಭವಿಸಲಿಲ್ಲ. ಆದ್ರೆ ಇಂದು ತನ್ನ ಹೊಸ ಮನುಕುಲಕ್ಕೆ ನನಗೆ ಹಾಗೂ ನಿಮಗೆ ಜನ್ಮ ಕೊಡಬೇಕಾದ್ರೆ, ನನ್ನ ಹಾಗೂ ನಿಮ್ಮ ತಾಯಿ ಆಗಬೇಕಾದ್ರೆ ಆ ಶಿಲುಬೆಯ ಕೆಳಗೆ ನಿಂತಿರುವಂತಹ ಮಾತೆ ಮರಿಯಮ್ಮನವರು ಕಠಿಣ ವೇದನೆಯನ್ನು ಅನುಭವಿಸುತ್ತಿದ್ದಾರೆ. ಬಹುಶಃ ಆ ವೇದನೆ ಪ್ರಸವ ವೇದನೆಗಿಂತಲೂ ಹೆಚ್ಚು ನೋವನ್ನು ಕೊಟ್ಟಿರುವುದು ಆ ತಾಯಿಗೆ. ಹೇಳ್ತಾರೆ, ತನ್ನ ತಾಯಿಯ ವೇದನೆಯನ್ನು, ಪ್ರಸವ ವೇದನೆಯನ್ನು ಮಕ್ಕಳು ಯಾವತ್ತೂ ಕೂಡ ಮರಿಬಾರದು ಅಂತೇಳಿ. ಮಕ್ಕಳಿಗೆ ಒಳ್ಳೆಯದಾಗುವುದಿಲ್ಲ. ಅದೇ ರೀತಿ ಪ್ರಿಯರೇ, ನಮಗಾಗಿ ಆ ಶಿಲುಬೆಯ ಬುಡದಲ್ಲಿ ನಿಂತು ವೇದನೆಯನ್ನು ಅನುಭವಿಸಿದಂತಹ ನಮ್ಮ ತಾಯಿ ಮಾತೆ ಮರಿಯಮ್ಮನವರ ವೇದನೆಯನ್ನು ನಾವು ಮರೆಯುವುದು ಬೇಡ. ತನ್ನ ತಾಯಿಯನ್ನು ಶಿಷ್ಯನಿಗೆ ಒಪ್ಪಿಸಿದ ಮೇಲೆ ಶಿಷ್ಯ ಆ ತಾಯಿಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ, ತನ್ನ ಜೊತೆಯಲ್ಲಿ ಇರಿಸ್ತಾನೆ. ಶುಭ ಸಂದೇಶ ಅದನ್ನೇ ಹೇಳ್ತದೆ. ಪ್ರಿಯರೇ, ನಾವು ಕೂಡ ಅದನ್ನೇ ಮಾಡಬೇಕು. ಇವತ್ತು ದೇವರು ಪ್ರಭು ಯೇಸು ಕ್ರಿಸ್ತರು ಒಪ್ಪಿಸಿರುವಂತಹ ಆ ತಾಯಿಯನ್ನು ನಾವು ನಮ್ಮ ಜೊತೆ ಇಡಬೇಕು. ಆ ತಾಯಿಯ ಬೋಧನೆ ಒಂದೇ, ನನ್ನ ಪುತ್ರ ಹೇಳಿದಂತೆ ಮಾಡಿ, ಆತ ಹೇಳಿದಂತೆ ಮಾಡಿ, ಖಂಡಿತವಾಗಿ ನಿಮಗೆ ಬೇಕಾದದ್ದೆಲ್ಲವನ್ನು ಆತ ದಯಪಾಲಿಸುತ್ತಾರೆ. ಕಾನಾ ಮದುವೆಯ ವಿವಾಹದ ಸಂದರ್ಭದಲ್ಲಿ ತಾಯಿಯ ಭಿನ್ನಹವನ್ನು ನಿರಾಕರಿಸಲಾಗದಂತಹ ಯೇಸು ಖಂಡಿತವಾಗಿ ನಾವು ತಾಯಿಯ ಮೂಲಕ ಮಾಡುವಂತಹ ಭಿನ್ನಗಳನ್ನು ಎಂದೂ ಕೂಡ ನಿರಾಕರಿಸುವುದಿಲ್ಲ. ಅದಕ್ಕಾಗಿ ಈ ತಾಯಿಯನ್ನು ನಿಮ್ಮ ತಾಯಿಯನ್ನಾಗಿ ಇಟ್ಕೊಳ್ಳಿ ಯಾವಾಗಲೂ. ಪ್ರಿಯರೇ, ಕಾನಾ ಮದುವೆಯ ವಿವಾಹದ ಸಂದರ್ಭದಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದಂತಹ ಯೇಸು ಖಂಡಿತವಾಗಿ ನಮ್ಮ ಪಾಪ ಮನುಷ್ಯ ಸ್ವಭಾವವನ್ನು ತೊಡೆದು ಹಾಕಿ ನಮ್ಮಲ್ಲಿ ದೈವ ಸ್ವಭಾವವನ್ನು ಖಂಡಿತವಾಗಿ ನೀಡುತ್ತಾರೆ. ತಾಯಿಯನ್ನು ನಮ್ಮ ಜೊತೆ ಇಡೋಣ, ಆ ತಾಯಿಯನ್ನು ಪ್ರೀತಿಸೋಣ. ಮಾತ್ರವಲ್ಲ, ತಾಯಿ ಹೇಳಿದಂತಹ ಒಂದು ಮಾತನ್ನು ಅವರು ಹೇಳಿದಂತೆ ಮಾಡಿ ಅದನ್ನು ಸದಾ ಕಾಲವು ನಮ್ಮ ಜೀವನದಲ್ಲಿ ನಾವು ಪಾಲಿಸೋಣ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಆಗಿರಲಿ, ಪರಿಶುದ್ಧ ಮರಿಯ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಿಮ್ಮ ಪುತ್ರನಲ್ಲಿ ಸದಾ ಕಾಲ ನಂಬಿಕೆ ನೆಲೆಸಿದ್ದೀರಿ. Sepertani ಶಿಲುಬೆಯ ಮೇಲಿನಿಂದ ಯೇಸು ಸ್ವಾಮಿ ನುಡಿದಂತಹ ನಾಲ್ಕನೆಯ ಮಾತು, ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈ ಬಿಟ್ಟಿದ್ದೀರಿ. ಮತ್ತಾಯರ ಶುಭ ಸಂದೇಶ 27ನೇ ಅಧ್ಯಾಯ ವಚನ 46, ಮಾರ್ಕರ ಶುಭ ಸಂದೇಶ 15ನೇ ಅಧ್ಯಾಯ ವಚನ 34. ಪ್ರಿಯರೇ, ಒಂದು ಸತ್ಯವನ್ನು ನಾವು ಅರಿಯಬೇಕು. ಯಾವಾಗಲೂ ಇದು ನಮ್ಮ ಮನಸ್ಸಿನಲ್ಲಿರಬೇಕು. ನಾವು ದೇವರಿಗಾಗಿ ಉಂಟು ಮಾಡಲ್ಪಟ್ಟವರು, ನಾವು ದೇವರಿಗೆ ಸೇರಿದವರು. ಆದ್ದರಿಂದಲೇ ಕೀರ್ತನೆ 63 ವಚನ 1 ಹೀಗೆಂದು ಹೇಳ್ತದೆ, ದೇವಾ ನೀಯನ್ನ ದೇವ, ನಿನಗಾಗಿ ನಾ ಕಾದಿರುವೆ, ನಿರ್ಜಲ ಮರುಭೂಮಿಯಲ್ಲಿ ನೀರಿಗಾಗಿ ಹಾತೊರೆಯುವಂತೆ ನಿನಗೋಸ್ಕರ ಎನ್ನ ತನ್ನು ಸೊರಗಿದೆ, ಮನ ಬಾಯಾರಿದೆ. ಪ್ರಿಯರೇ, ಇದನ್ನೇ ಅಗಸ್ತೀನರು ಕೂಡ ಹೇಳ್ತಾರೆ. ಪ್ರಿಯ ದೇವರೇ, ನಮ್ಮ ಆತ್ಮಗಳು ನಮ್ಮ ಹೃದಯಗಳು ನಿಮಗಾಗಿ ಮಾಡಲ್ಪಟ್ಟಿವೆ. ಅವು ನಿಮ್ಮಲ್ಲೇ ವಿಶ್ರಮಿಸುವ ತನಕ ಅದಕ್ಕೆ ನಿಜವಾದ ವಿಶ್ರಮ ಅಥವಾ ಶಾಂತಿ ಸಿಗುವುದಿಲ್ಲ. ಇದು ನಿಜ. ನಮ್ಮ ಆತ್ಮಗಳು ದೇವರಿಗೆ ಮಾಡಲ್ಪಟ್ಟವು. ಯಾವಾಗ ನಾವು ಪಾಪ ಮಾಡಿ ದೇವರಿಂದ ದೂರವಾಗ್ತೇವೋ ಆಗ ನಮ್ಮ ಆತ್ಮ ದೇವರಿಗಾಗಿ ಹಮ್ಮರಿಸುತ್ತದೆ, ದೇವರಿಗಾಗಿ ಕೂಗ್ತದೆ, ದೇವರೇ ನೀವು ಎಲ್ಲಿದ್ದೀರಾ, ಯಾಕೆ ನನ್ನಿಂದ ದೂರವಾಗಿದ್ದೀರಾ ಅಂತ ಹೇಳಿ.
ಪ್ರಿಯರೇ, ಈ ಕೂಗು ದೇವರಿಂದ ದೂರವಾದ ಆತ್ಮದ ಕೂಗು. ಪಾಪದ ದೆಸೆಯಿಂದ ದೇವರಿಂದ ದೂರವಾದಂತಹ ಆತ್ಮದ ಕೂಗು ಇದು. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈ ಬಿಟ್ಟಿದ್ದೀರಿ? ಪ್ರಿಯರೇ, ನೀವು ಕೇಳ್ಬೋದು, ಏನೂ ಪಾಪ ಮಾಡದೇ ಇರುವಂತಹ ಯೇಸು ಸ್ವಾಮಿ ಯಾಕೆ ಶಿಲುಬೆಯ ಮೇಲಿಂದ ಈ ಕೂಗನ್ನು ಹಾಕ್ಬೇಕಿತ್ತು ಅಂತೇಳಿ. ಪ್ರಿಯರೇ, ಶಿಲುಬೆಯ ಮೇಲೆ ಯೇಸು ಸ್ವಾಮಿ ನೇತಾಡುತ್ತಿರುವುದು ಅವರ ಪಾಪದ ದೆಸೆಯಿಂದ ಅಲ್ಲ, ಬದಲಾಗಿ ಇಡೀ ಜಗತ್ತಿನ ಪಾಪದ ದೆಸೆಯಿಂದ. ಇಡೀ ಮನುಕುಲದ ಪಾಪವನ್ನು ತೊಡೆದು ಹಾಕಿ ಅವನಿಗೆ ರಕ್ಷಣೆಯನ್ನು ಕೊಡಬೇಕೆಂಬ ನಿರ್ಧಾರದಿಂದ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನೇತಾಡುತ್ತಿದ್ದಾರೆ. ಅಂದ್ರೆ ಇಡೀ ಜಗತ್ತಿನ ಪಾಪ ಅವರ ಹೆಗಲ ಮೇಲೆ ಇದೆ, ತಾವು ಹೊತ್ತುಕೊಂಡಿದ್ದಾರೆ. ಈ ಕಾರಣಕ್ಕಾಗಿಯೇ ನಮ್ಮ ಪಾಪವನ್ನು ಹೊತ್ತುಕೊಂಡಂತಹ ಆ ಪ್ರಭು ಯೇಸುವಿನ ಆತ್ಮ ದೇವರಿಂದ ದೂರವಾದಂತೆ ಭಾಸವಾಗಿದೆ ಅವರಿಗೆ. ಆದ್ದರಿಂದಲೇ ಅವರು ಶಿಲುಬೆಯ ಮೇಲಿಂದ ಹೇಳ್ತಾ ಇದ್ದಾರೆ, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈ ಬಿಟ್ಟಿದ್ದೀರಿ? ಪ್ರಿಯರೇ, ಈ ಕೂಗು ಯೇಸುವಿನದಲ್ಲ, ನನ್ನದು ಹಾಗೂ ನಿಮ್ಮದಾಗಿದೆ. ಏಕೆಂದರೆ ಪಾಪವನ್ನು ಮಾಡುತ್ತಿರುವವರು ನಾವು. ಬಹುಶಃ ಈ ಯೇಸುವಿನ ಕೂಗನ್ನು, ಯೇಸುವಿನ ಈ 4ನೆಯ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದರೆ ನಾವು ಕೂಡ ಒಂದು ಸಣ್ಣ ನಿರ್ಧಾರವನ್ನು ಮಾಡೋಣ. ನಾವು ಮಾಡುತ್ತಿರುವಂತಹ ಪಾಪಗಳು, ಹೇಳ್ತಾರೆ, ಪಾಪದ ಪ್ರಜ್ಞೆಯನ್ನೇ ಮನುಷ್ಯ ಕಳೆದುಕೊಂಡಿದ್ದಾನೆ. ತಾನು ಮಾಡುತ್ತಿರುವಂತಹ ಪಾಪ ಏನು ಪಾಪವೇ ಅಲ್ಲ ಎಂಬುದಾಗಿ ಜೀವಿಸುತ್ತಿದ್ದಾನೆ. ಆದ್ದರಿಂದ ಪ್ರಿಯರೇ, ಇಂದು ಈ ವಾಕ್ಯವನ್ನು ಧ್ಯಾನಿಸಬೇಕಾದರೆ ಶುಭ ಶುಕ್ರವಾರದಂದು ಆ ಪಾಪದ ಪ್ರಜ್ಞೆಯನ್ನು ದೇವರು ನಮಗೆ ಕೊಡಲಿ. ಮಾತ್ರವಲ್ಲ, ಆ ಪಾಪದಿಂದ ನಾವು ದೂರವಾಗಿ ಜೀವಿಸಲು ಬೇಕಾದ ಶಕ್ತಿಯನ್ನು ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯ ಮೇಲಿಂದ ನಮಗೆ ದಯಪಾಲಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. Somebody. Cuidados! Diminuite quanto máximo! Secondo! Giudeo! Numeri molto barriero! ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲಿನಿಂದ ನುಡಿದಂತಹ 5ನೆಯ ವಾಕ್ಯ, ನನಗೆ ದಾಹವಾಗಿದೆ. ಯೋಹಾನನ ಶುಭ ಸಂದೇಶ 19ನೇ ಅಧ್ಯಾಯ 28ನೇ ವಚನ. ನನಗೆ ದಾಹವಾಗಿದೆ. ಏನು? ಇಡೀ ಜಗತ್ತನ್ನು ಸೃಷ್ಟಿಸಿದಂತಹ, ಜಗತ್ತಿನಲ್ಲಿರುವುದೆಲ್ಲವನ್ನು ಸೃಷ್ಟಿಸಿದಂತಹ ದೇವರಿಗೆ ದಾಹವಾಗಿದೆಯೋ? ನಂಬಲು ಅಸಾಧ್ಯವಾದಂತಹ ಮಾತು. ಬೇರೆ, ಇದು ದೈಹಿಕ ದಾಹವಲ್ಲ, ಇದು ಆಧ್ಯಾತ್ಮಿಕ ದಾಹ, ಇದು ಪ್ರೀತಿಯ ದಾಹ. ಕಳೆದ ವಾಕ್ಯದಲ್ಲಿ ನಾವು ಆಲಿಸಿದೆವು, ಪಾಪದಿಂದ ದೂರ, ದೇವರಿಂದ, ಪಾಪದ ದೆಸೆಯಿಂದ ದೇವರಿಂದ ದೂರವಾದಂತಹ ಮನುಷ್ಯ ನನ್ನ ದೇವರೇ, ನನ್ನ ದೇವರೇ ಎಂದು ಮೊರೆ ಇಡುತ್ತಾನೆ, ಕೂಗುತ್ತಾನೆ. ಅದೇ ಮನುಷ್ಯ ಪಾಪದಿಂದ ದೇವರಿಂದ ದೂರವಾದಾಗ ದೇವರು ಕೂಡ ಕೂಗ್ತಾರೆ, ಏನು? ನನಗೆ ದಾಹವಾಗಿದೆ, ನಿನ್ನ ಪ್ರೀತಿಯ ದಾಹವಾಗಿದೆ, ನಿನ್ನ ಪ್ರೀತಿಯನ್ನು ನನಗೆ ಸ್ವಲ್ಪ ಕೊಡು. ಬೇರೆ, ಪ್ರೀತಿಯಲ್ಲಿ ಶಕ್ತಿ ಇದೆ, ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರೀತಿ ಎಂಬುದು 2 ಶಬ್ದಗಳ ಪದವಾದರೂ, 2 ಅಕ್ಷರಗಳ ಪದವಾದರೂ ಆ 2 ಅಕ್ಷರಗಳಲ್ಲಿ ಅತ್ಯಂತ ಶಕ್ತಿ ಇದೆ. ಪ್ರೀತಿಯಲ್ಲಿ ಶಕ್ತಿ ಇದೆ, ನಿಜವಾಗಿಯೂ ಪ್ರೀತಿಯಲ್ಲಿ ಶಕ್ತಿ ಇದೆ. ಸಾಮಾನ್ಯ ಮನುಷ್ಯನ ಪ್ರೀತಿಯಲ್ಲಿ ಇಷ್ಟೊಂದು ಶಕ್ತಿ ಇರಬೇಕಾದ್ರೆ ಪ್ರೀತಿಯ ಆಗರ, ಪ್ರೀತಿಯ ಗಣಿಯಾದಂತಹ ದೇವರ ಪ್ರೀತಿಯಲ್ಲಿ ಎಷ್ಟು ಶಕ್ತಿ ಇರಬಹುದು. ಆದ್ದರಿಂದ ನಾವು ಒಂದು ಸುಂದರವಾದ ಗೀತೆಯನ್ನು ಯಾವಾಗಲೂ ಕೂಡ ಹಾಡ್ತಾ ಇದ್ದೇವೆ. God's love is so wonderful, so high you can't get over it, so deep you can't get under it.
ಎಷ್ಟು ಎತ್ತರ ಅಂದ್ರೆ ಅದರ ಮೇಲೆ ನಮಗೆ ಅದರ ಆಚೆ ನಮಗೆ ಸಿಗುವುದಿಲ್ಲ, ಎಷ್ಟು ಆಳ ಅಂದ್ರೆ ಅದರ ಕೆಳಗೆ ನಮಗೆ ಬೇರೆ ಫಲ ಇಲ್ಲ. ಅಂತಹ ಅಪರಿಮಿತ ಪ್ರೀತಿ ದೇವರದು. ಬೇರೆ ನಮ್ಮ ಮೇಲಿನ ಪ್ರೀತಿಗಾಗಿಯೇ ದೇವರು ನಮ್ಮ ಪುತ್ರರನ್ನು ಈ ಭೂಲೋಕಕ್ಕೆ ಕಳುಹಿಸುತ್ತಾರೆ. ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ ವಚನ 16 ಹೇಳ್ತದೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರರನ್ನೇ ಧಾರೆಯರು. ಎಷ್ಟು ಅತಿಯಾಗಿ ಪ್ರೀತಿಸಿದಿರಬಹುದು ದೇವರು ನಮ್ಮನ್ನು, ಈ ಲೋಕವನ್ನು. ಬೇರೆ ಆ ಪ್ರೀತಿಗೆ ಪ್ರತಿಯಾಗಿ ನಾವು ಏನು ಕೊಡ್ತಾ ಇದ್ದೇವೆ? ಏನನ್ನೂ ಕೊಡುತ್ತಿಲ್ಲ. ಆದ್ದರಿಂದಲೇ ದೇವರ ಕೂಗು ನನಗೆ ದಾಹವಾಗಿದೆ. ನಾನು ನಿನಗೆ ಕೊಡುತ್ತಿರುವಂತಹ ತೋರುವಂತಹ ಪ್ರೀತಿಗೆ ಮರು ಪ್ರೀತಿ ಸಿಗದೆ ನನಗೆ ಇಂದು ನಿನ್ನ ಪ್ರೀತಿಯ ದಾಹವಾಗಿದೆ. ಆ ಪ್ರೀತಿಯ ದಾಹವನ್ನು ನೀನು ನಡೆಸಲಿಯಾ? ಪ್ರಿಯರೇ, ಪ್ರೀತಿ ನೋವನ್ನು ಅನುಭವಿಸಲು ಯಾವಾಗಲೂ ಕೂಡ ಸಿದ್ಧವಾಗಿರ್ತದೆ. ಆದ್ದರಿಂದಲೇ ನಾವು ನೋಡಿರ್ಬೋದು, ಹೃದಯದ ಚಿತ್ರವನ್ನು ಬಿಡಿಸಿ ಬಾಣವನ್ನು ಚುಚ್ಚಿರ್ತಾರೆ. ಅದಕ್ಕೆ ಅರ್ಥ ಪ್ರೀತಿ ನೋವನ್ನು ಅನುಭವಿಸುತ್ತದೆ. ಬಹುಶಃ ಶಿಲುಬೆಯ ಮೇಲೆ ನೇತಾಡುತ್ತಿರುವಂತಹ ಯೇಸು ನಮ್ಮ ಮೇಲಿನ ಪ್ರೀತಿಗಾಗಿ ಅಗಾಧ ಪ್ರೀತಿಯನ್ನು ಅನುಭವಿಸಿದರು. ಅವತ್ತು ಕೊನೆಗೆ ಆ ಪ್ರೀತಿಯ ದಾಹಕ್ಕಾಗಿ ನನ್ನ ಪ್ರೀತಿಯ ದಾಹಕ್ಕಾಗಿ ಅವರು ಮೊರೆ ಇಡುತ್ತಿರುವಾಗ ನನಗೆ ದಾಹವಾಗಿದೆ ಎಂದಾಗ ಅವರಿಗೆ ಸಿಕ್ಕಿದ್ದೆ ಏನು? ಹುಳಿ ರಸ, ಕಹಿ ರಸ. ಬೇರೆ ಬಹುಶಃ ಇವತ್ತು ಕೂಡ ಯೇಸು ಸ್ವಾಮಿ ಶಿಲುಬೆಯ ಮೇಲಿನಿಂದ ನನ್ನನ್ನು ನೋಡಿ ನನಗೆ ನಿನ್ನ ಪ್ರೀತಿಯ ದಾಹವಾಗಿದೆ ಅಂತ ಹೇಳ್ತಾ ಇರ್ಬೋದು. ನಾನು ಅವರಿಗೆ ಏನು ಕೊಡ್ತೇನೆ? ನನ್ನ ಪಾಪದ ಹುಳಿಯನ್ನು ಕೊಡ್ತೇನೋ, ನನ್ನ ಪಾಪದ ಕಹಿಯನ್ನು ಕೊಡ್ತೇನೋ, ಅಥವಾ ನನ್ನ ಪ್ರೀತಿಯ ಸಿಹಿಯನ್ನು ಅವರಿಗೆ ಕೊಡ್ತೇನೋ? ಪ್ರಿಯರೇ, ಈ ವಾಕ್ಯವನ್ನು ಧ್ಯಾನಿಸಬೇಕಾದರೆ ಒಂದು ಸಣ್ಣ ಪ್ರಾರ್ಥನೆ ನಮ್ಮದಾಗಲಿ. ಪ್ರೀತಿಯ ಯೇಸುವೆ, ನೀವು ನನ್ನನ್ನು ಅತಿಯಾಗಿ ಪ್ರೀತಿಸಿದ್ದೀರಿ, ಅತಿ ಹೆಚ್ಚಾಗಿ ನೀವು ಪ್ರೀತಿಸಿದ್ದೀರಿ. ನೀವೇ ಹೇಳಿದ್ದೀರಾ ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ ವಚನ 13ರಲ್ಲಿ, ಗೆಳೆಯನಿಗಾಗಿ ತನ್ನ ಪ್ರಾಣವನ್ನು ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಬೇರೊಂದಿಲ್ಲ. ಈ ಪಾಪಿ ಮನುಷ್ಯನಿಗಾಗಿ ನೀವು ಪ್ರಾಣವನ್ನೇ ಕೊಟ್ಟಿದ್ದೀರಿ. ಆ ಪ್ರೀತಿಗೆ ಮರು ಪ್ರೀತಿಯನ್ನು ತೋರಲು ನನಗೂ ಕೂಡ ಕಲಿಸಿರಿ ಸ್ವಾಮಿ. ಯೇಸು ಸ್ವಾಮಿ ಶಿಲುಬೆಯ ಮೇಲಿನಿಂದ ನುಡಿದಂತಹ 6ನೆಯ ವಾಕ್ಯ, 6ನೆಯ ಮಾತು ಎಲ್ಲವೂ ನೆರವೇರಿತು. ಯೋಹಾನನ ಶುಭ ಸಂದೇಶ 19ನೇ ಅಧ್ಯಾಯ ವಚನ 30. ಬೇರೆ ದೇವರು ಮನುಷ್ಯನಿಗಾಗಿ ರೂಪಿಸಿದಂತಹ ರಕ್ಷಣಾ ಯೋಜನೆಯ ಚರಿತ್ರೆ ನಮಗೆ ಗೊತ್ತಿದೆ. ಬೈಬಲ್ ಗ್ರಂಥದಲ್ಲಿ ನಾವು ಅದನ್ನು ಓದ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಓದ್ತೇವೆ, ದೇವರು ತಮ್ಮ ಕೈಯಾರೆ ಮನುಷ್ಯನನ್ನು ತಮ್ಮ ಹೋಲಿಗೆ ಹಾಕುವ ರೂಪದಲ್ಲಿ ಉಂಟು ಮಾಡಿದರು, ತನಗಾಗಿ ಉಂಟು ಮಾಡಿದರು, ತನ್ನ ಜೊತೆ ಇರಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಮನುಷ್ಯನನ್ನು ಉಂಟು ಮಾಡಿದರು. ಆದರೆ ಮನುಷ್ಯ ತನ್ನ ಅವಿಧೇಯತೆಯಿಂದ, ಪಾಪದ ನಿಮಿತ್ತದಿಂದ ದೇವರಿಂದ ದೂರವಾಗ್ತಾನೆ. ಆದರೆ ದೇವರು ಅವನ ಕೈ ಬಿಡುವುದಿಲ್ಲ. ಅವನನ್ನು ಪುನಃ ತನ್ನ ಬಳಿಗೆ ಸೇರಿಸಿಕೊಳ್ಳಬೇಕೆಂಬ ಒಂದೇ ಒಂದು ಇಚ್ಛೆಯಿಂದ ಒಂದು ಯೋಜನೆಯನ್ನು ಕೈಗೊಳ್ತಾರೆ. ಅದೇ ರಕ್ಷಣಾ ಯೋಜನೆ, ದೇವರು ರೂಪಿಸಿದಂತಹ ರಕ್ಷಣಾ ಯೋಜನೆ. ಬೇರೆ ದೇವರು ತಮ್ಮ ಅಪರಿಮಿತ ಜ್ಞಾನದಿಂದ ಮನುಷ್ಯ ತನ್ನಿಂದ ದೂರವಾಗಲು ಕಾರಣವಾದಂತಹ ಅದೇ ವಸ್ತು ವಿಷಯಗಳನ್ನೇ ತೆಗೆದುಕೊಂಡು ಮನುಷ್ಯನನ್ನು ಪುನಃ ತನ್ನ ಬಳಿಗೆ ತರಲು ಪ್ರಯತ್ನಿಸುತ್ತಾರೆ. ಆದಿಕಾಂಡದಲ್ಲಿ ನಾವು ಓದ್ತೇವೆ, ಪ್ರಥಮ ವ್ಯಕ್ತಿ ಮನುಷ್ಯ ಆದಾಮ ತನ್ನ ಅವಿಧೇಯತೆಯಿಂದ ದೇವರಿಂದ ದೂರವಾಗ್ತಾನೆ. ಇಂದು ಹೊಸ ಆದಾಮ ಶಿಲುಬೆಯ ಮೇಲಿನಿಂದ ತನ್ನ ಸಂಪೂರ್ಣ ವಿಧೇಯತೆ ನಿಮಿತ್ತವಾಗಿ ನಮ್ಮನ್ನು ಪುನಃ ದೇವರಿಗೆ ಸಂಧಾನಪಡಿಸುತ್ತಿದ್ದಾರೆ. ಆದಿಕಾಂಡದಲ್ಲಿ ನಾವು ಓದುವಂತೆ ಪ್ರಪ್ರಥಮ ಮಹಿಳೆ ಏವೆ ತನ್ನ ದುರಹಂಕಾರದಿಂದ ದೇವರಿಂದ ದೂರವಾಗ್ತಾಳೆ. ಇಂದು ಶಿಲುಬೆಯ ಕೆಳಗಡೆ ದೀನರಾದ ಮಾತೆ ಮರಿಯಮ್ಮನವರು, ಸದಾ ದೇವರ ಚಿತ್ತಕ್ಕೆ ತಲೆಬಾಗಿ ನಡೆದಂತಹ ದೀನತೆಯ ಮೂರ್ತಿ ಮಾತೆ ಮರಿಯಮ್ಮನವರು ನಮ್ಮನ್ನು ಪುನಃ ದೇವರ ಬಳಿಗೆ ಕರೆತರಲು ತಮ್ಮ ಕೊಡುಗೆಯನ್ನು ಕೊಡ್ತಾರೆ. ಅದೇ ರೀತಿ ಹೇಗೆ ಆದಿಕಾಂಡದಲ್ಲಿ ನಾವು ಓದುವಂತೆ ಜೀವ ಹಾಗೂ ಮರಣ ಹಾಗೂ ಒಳಿತು ಹಾಗೂ ಕೆಡುಕುಗಳ ಜ್ಞಾನವನ್ನು ಕೊಡುವಂತಹ ಮರದ ಕೆಳಗಡೆ ಮನುಷ್ಯ ದೇವರಿಂದ ದೂರವಾಗ್ತಾನೋ, ಅದೇ ರೀತಿ ಇಂದು ಜೀವವನ್ನು ಕೊಡುವಂತಹ
ಶಿಲುಬೆಯ ಮರದ ಕೆಳಗಡೆ ಮನುಷ್ಯ ಮತ್ತೊಮ್ಮೆ ದೇವರೊಂದಿಗೆ ಒಂದಾಗ್ತಾನೆ. ದೇವರು ತಮ್ಮ ಕಾರ್ಯವನ್ನು ನೆರವೇರಿಸ್ತಾರೆ ತನ್ನ ಪುತ್ರನ ಮೂಲಕ. ಆದ್ದರಿಂದಲೇ ಯೇಸುವಿನ ಈ ಕೂಗು ಎಲ್ಲ ನೆರವೇರಿತು. ದೇವರೇ, ನೀವು ನನಗೆ ಕೊಟ್ಟಂತಹ ಮನುಷ್ಯನನ್ನು ಉದ್ಧಾರ ಮಾಡುವಂತಹ, ಮನುಷ್ಯನಿಗೆ ರಕ್ಷಣೆ ಕೊಡುವಂತಹ ಕಾರ್ಯ ಇಂದು ನಾನು ನೆರವೇರಿಸಿದ್ದೇನೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ಎಲ್ಲವನ್ನು ಮಾಡಿದ್ದಾರೆ. ಆದರೆ ಆ ರಕ್ಷಣೆಯ ಫಲ ನಾನು ಅನುಭವಿಸಬೇಕಾದ್ರೆ ನಾನು ಕೂಡ ಅವರೊಂದಿಗೆ ಕೈ ಜೋಡಿಸಬೇಕು. ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನೀವು ನನ್ನನ್ನು ಹಿಂಬಾಲಿಸಿರಿ. ಪ್ರಿಯರೇ, ರಕ್ಷಣೆಯ ಫಲ ನನಗೆ ಬರಬೇಕಾದ್ರೆ ನಾನು ಕೂಡ ಯೇಸು ನಡೆದಂತಹ ಹಾದಿಯಲ್ಲಿ ನಡೆಯಲೇಬೇಕು. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 20ನೇ ವಚನ ಹೇಳ್ತದೆ, ನಾನು ಇಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ, ನಿನ್ನ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಯಾರು ಬಾಗಿಲನ್ನು ತೆರೆಯುತ್ತಾರೋ ಅವರ ಬಳಿಗೆ ಹೋಗಿ ನಾನು ಭೋಜನವನ್ನು ಮಾಡ್ತೇನೆ. ಪ್ರಿಯರೇ, ಯೇಸು ಸ್ವಾಮಿ ತಟ್ಟುತ್ತಾ ಇದ್ದಾರೆ, ಅವರ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಆದರೆ ನನ್ನ ಕಾರ್ಯ, ಬಾಗಿಲನ್ನು ತೆರೆಯುವಂತಹ ಕಾರ್ಯ ನನ್ನದು. ಅದನ್ನು ನಾನು ಮಾಡಬೇಕು. ಪ್ರಿಯರೇ, ಒಂದು ಕಾಲ್ಪನಿಕ ಕಥೆ ಇದೆ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಮುಳ್ಳಿನ ಕಿರೀಟವನ್ನು ತೊಟ್ಟು ಹಾದಿಯಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬ ಕ್ರೈಸ್ತ ವಿಶ್ವಾಸಿ ಕ್ರಿಸ್ತನ ಹಿಂಬಾಲಕ ಅವರನ್ನು ನೋಡಿ, ಪ್ರಭು, ಇನ್ನೂ ಮುಗಿದಿಲ್ವಾ ನಿಮ್ಮ ಕೆಲಸ? ನಿಮ್ಮ ರಕ್ಷಣೆಯ ಕೆಲಸ ಇನ್ನೂ ಮುಗಿದಿಲ್ವಾ? ನಿಮ್ಮ ಯಾತ್ರೆ ಇನ್ನೂ ಮುಗಿದಿಲ್ವಾ ಅಂತ ಕೇಳ್ತಾನೆ. ಯೇಸು ಅವನ ತಿರುಗಿ ಹೇಳ್ತಾರೆ, ಇಲ್ಲ, ಪ್ರತಿಯೊಬ್ಬ ಮನುಷ್ಯನ ಆತ್ಮ ಕಲ್ವಾರಿ ಬೆಟ್ಟ ನನಗೆ. ಮಾತ್ರವಲ್ಲ, ಆ ಮನುಷ್ಯ ಮಾಡುತ್ತಿರುವಂತಹ ಪ್ರತಿಯೊಂದು ಪಾಪ ಅವನು ನನಗೆ ಚುಚ್ಚುತ್ತಿರುವಂತಹ ಮುಳ್ಳು, ಹೊಡೆದಿರುವಂತಹ ಜಡಿದಿರುವಂತಹ ಜಗಿಯುತ್ತಿರುವಂತಹ ಮೊಳೆ ಎಂದು ಹೇಳ್ತಾರೆ. ಪ್ರಿಯರೇ, ನಾವು ಪಾಪದ ಜೀವನವನ್ನು ನಿಲ್ಲಿಸುವವರೆಗೂ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನರಳಾಡ್ತಾ ಇದ್ದಾರೆ. ಅವರು ತಮ್ಮ ಕೆಲಸವನ್ನು ನೆರವೇರಿಸಿದ್ದಾರೆ. ನಮ್ಮ ಕೆಲಸ ಪಾಪ ಜೀವನವನ್ನು ತೊರೆದು ಆ ಕ್ರಿಸ್ತನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಮುನ್ನಡೆಯುವಂತಹ ಕೆಲಸ, ಅದು ನಮ್ಮದು. ಅದನ್ನು ನಾವು ಮಾಡಬೇಕು. ಪ್ರಿಯರೇ, ಈ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ ಎಲ್ಲವೂ ನೆರವೇರಿತು. ಯೇಸುವಿನ ನುಡಿ ಇದನ್ನು ಧ್ಯಾನಿಸಬೇಕಾದ್ರೆ ನಾವು ಕೂಡ ಆ ರಕ್ಷಣೆಯ ಕಾರ್ಯದಲ್ಲಿ, ಆ ರಕ್ಷಣೆಯ ಫಲವನ್ನು ನಾವು ಕೂಡ ಅನುಭವಿಸಲು ನಮ್ಮ ಪಾಪಗಳನ್ನು ಕೂಡ ತೊರೆದು ಬಿಡುವಂತಹ ಒಂದು ನಿರ್ಧಾರವನ್ನು ಮಾಡೋಣ. ಯೇಸು ಸ್ವಾಮಿ ಶಿಲುಬೆಯ ಮೇಲಿನಿಂದ ನುಡಿದಂತಹ ಕೊನೆಯ ವಾಕ್ಯ, 7ನೆಯ ವಾಕ್ಯ, ಪಿತರೇ, ನನ್ನ ಆತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ ವಚನ 46. ಪ್ರಿಯರೇ, ಕ್ರಿಸ್ತ ಲೋಕೋದ್ಧಾರಕ ದೇವರಿಂದ ಕಳುಹಿಸಲ್ಪಟ್ಟವರು. ಅವರು ತಾವಾಗಿ ಇಹಲೋಕಕ್ಕೆ ಬಂದವರಲ್ಲ, ಅವರು ದೇವರಿಂದ ಕಳುಹಿಸಲ್ಪಟ್ಟವರು. ಅದನ್ನೇ ನಾವು ಈಗ ತಾನೇ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 14ನೇ ವಚನದಲ್ಲಿ ಆಲಿಸಿದೆವು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಪುತ್ರನನ್ನು ಅವರು ಧಾರೆಯರು ಕಳುಹಿಸಿಕೊಟ್ಟರು. ಪ್ರಿಯರೇ, ಇಂದು ತಮ್ಮ ಕೆಲಸವೆಲ್ಲ ಮುಗಿದೆ. ದೇವರು ತನ್ನನ್ನು ಇಹಲೋಕಕ್ಕೆ ಕಳುಹಿಸಿದಂತಹ ಉದ್ದೇಶ ಸಂಪೂರ್ಣಗೊಂಡಿದೆ. ಆದ್ದರಿಂದ ಮರಳಿ ಆ ದೇವರ ಬಳಿಗೆ ಹೋಗಬೇಕು. ಆ ಹೋಗುವ ಮುಂಚೆ ದೇವರು ನುಡಿದಂತಹ ವಾಕ್ಯ, ಮರಳಿ ತನ್ನ ಮನೆಗೆ ಹೋಗುವ ಮುಂಚೆ ತನ್ನ ಪಿತನಿಂದ ಪ್ರೀತಿಯ ಅಪ್ಪುಗೆಯನ್ನು ಸ್ವೀಕರಿಸುವ ಮುನ್ನ ಪ್ರಭು ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದಂತಹ ಕೊನೆಯ ವಾಕ್ಯ, ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ಪ್ರಿಯರೇ, ಪಿತನಿಂದ ಭೂಲೋಕಕ್ಕೆ ಕಳುಹಿಸಲ್ಪಟ್ಟಂತಹ ಯೇಸುವಿಗೂ ಹಾಗೂ ದುಂದುಗಾರ ಮಗನ ಸಾಮರ್ಥ್ಯದಲ್ಲಿ ಬರುವಂತಹ ನಾವು ಓದುವಂತಹ ಕಿರಿಯ ಮಗನಿಗೂ ಹಲವಾರು ಹೋಲಿಕೆಗಳಿದೆ. ಸಾಮರ್ಥ್ಯದಲ್ಲಿ ದುಂದುಗಾರ ಮಗ ತನ್ನ ತಂದೆಯ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ದೂರದ ದೇಶಕ್ಕೆ ಹೋಗ್ತಾನೆ. ಅದೇ ರೀತಿ ದೇವರ ಪುತ್ರ ಯೇಸು ಕ್ರಿಸ್ತರು ತನ್ನ ತಂದೆಯ ಆಸ್ತಿಯಾದ ಪ್ರೀತಿ, ಕ್ಷಮೆ, ದಯೆಯನ್ನು ತೆಗೆದುಕೊಂಡು ದೂರದ ಊರಾದಂತಹ ಇಹಲೋಕಕ್ಕೆ ಬರ್ತಾರೆ.
ಸಾಮತಿಯಲ್ಲಿ ದುಂದುಗಾರ ಮಗ ತನ್ನ ತಂದೆಯ ಆಸ್ತಿಯನ್ನೆಲ್ಲ ಪೋಲು ಮಾಡ್ತಾನೆ, ವೆಚ್ಚ ಮಾಡ್ತಾನೆ ಬೇರೆಯವರಿಗಾಗಿ. ಅದೇ ರೀತಿ ಯೇಸು ಕ್ರಿಸ್ತರು ಕೂಡ ತಂದೆ ದೇವರಿಂದ ಪಡೆದಂತಹ ತಂದಂತಹ ಪ್ರೀತಿ, ಕ್ಷಮೆ, ದಯೆಯನ್ನು ನಮಗೋಸ್ಕರ ವ್ಯಯಿಸುತ್ತಾರೆ, ವೆಚ್ಚ ಮಾಡುತ್ತಾರೆ. ಎಲ್ಲವನ್ನು ಕಳೆದುಕೊಂಡ ಮೇಲೆ ಆ ದುಂದುಗಾರ ಮಗನಿಗೆ ತಿನ್ನಲು ಸಿಕ್ಕಿದ್ದು ಹಂದಿಗಳು ತಿನ್ನುತ್ತಿದ್ದಂತಹ ಕಾಳು. ಅದೇ ರೀತಿ ತನ್ನ ಪ್ರೀತಿಯನ್ನೆಲ್ಲ ಧಾರೆ ಎರೆದ ಮೇಲೆ ಯೇಸುವಿಗೆ ಸಿಕ್ಕಿದ್ದು ಶಿಲುಬೆಯ ಮರಣ, ಹುಳಿರಸ, ಕಹಿಯಾದ ರಸ. ಪ್ರಿಯರೇ, ಜ್ಞಾನೋದಯವಾದಂತಹ ಆ ಮಗ, ದುಂದುಗಾರ ಮಗ ಪುನಃ ತನ್ನ ಎಲ್ಲವನ್ನು ಕಳೆದುಕೊಂಡ ಮೇಲೆ ಪುನಃ ತನ್ನ ತಂದೆಯ ಬಳಿಗೆ ಹೋಗ್ತಾನೆ ಹಾಗೂ ಆ ತಂದೆಯ ಪ್ರೀತಿಯ ಅಪ್ಪುಗೆಯನ್ನು ಪಡೆಯುತ್ತಾನೆ. ಅದೇ ರೀತಿ ತಂದೆಯಿಂದ ತಂದಂತಹ ಎಲ್ಲವನ್ನು, ಎಲ್ಲಾ ಪ್ರೀತಿಯನ್ನು, ತನ್ನ ಒಂದೊಂದು ತೊಟ್ಟು ರಕ್ತವನ್ನು, ಕೊನೆಗೆ ತನ್ನ ದೇಹದಲ್ಲಿರುವ ಒಂದು ನೀರನ್ನು ಕೂಡ ಮನುಷ್ಯನಿಗೆ ಧಾರೆ ಎರೆದು ಇಂದು ಪ್ರಭು ಯೇಸು ಕ್ರಿಸ್ತರು ತನ್ನ ಪಿತನ ಬಳಿಗೆ ಹೋಗಲಿದ್ದಾರೆ. ದೂರದಿಂದಲೇ, ಶಿಲುಬೆಯಿಂದಲೇ ತನ್ನ ಪಿತನನ್ನು ನೋಡ್ತಾ ಇದ್ದಾರೆ. ಅವರ ಅಪ್ಪುಗೆಯನ್ನು ಪಡೆಯಬೇಕು ಎಂಬ ಹಬ್ಬಲದಿಂದ ಏನೋ ಈ ಸ್ವಾಮಿ ಶಿಲುಬೆಯ ಮೇಲಿಂದಲೇ ಹೇಳ್ತಾ ಇದ್ದಾರೆ, ಪಿತನೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸುತ್ತೇನೆ. ಪ್ರಿಯರೇ, ಇದು ಪ್ರೀತಿಯ ನುಡಿ, ಪ್ರೀತಿಯ ವಾಕ್ಯ. ಪ್ರಿಯರೇ, ನಾವು ಕೂಡ ಯಾವಾಗಲೂ ಹೇಳ್ತಾರೆ, ಅಲ್ಲಿ ಇದೆ ನಮ್ಮ ಮನೆ, ನಾವು ಇಲ್ಲಿರುವುದು ಸುಮ್ಮನೆ ಅಂತೇಳಿ. ಇದು ನಮ್ಮ ನಿಜವಾದ ಮನೆ ಅಲ್ಲ. ನಾವು ಈ ಲೋಕಕ್ಕೆ ಸೇರಿದವರಲ್ಲ, ನಾವು ದೇವರಿಗೆ ಸೇರಿದವರು. ನಾವು ಒಂದು ದಿನ ಅಲ್ಲಿಗೆ ಸೇರಬೇಕು, ದೇವರ ಪ್ರೀತಿಯ ಅಪ್ಪುಗೆಯನ್ನು ಪಡೆಯಬೇಕು. ಆ ಪಡೆಯುವ ಮುಂಚೆ ಯೇಸು ಕ್ರಿಸ್ತರು ಜೀವಿಸಿದಂತಹ ಜೀವನವನ್ನು ನಾವು ಕೂಡ ಜೀವಿಸಬೇಕು. ಬೇರೆ ಈ ವಾಕ್ಯವನ್ನು ಧ್ಯಾನಿಸಬೇಕಾದರೆ ಅಪ್ಪನು ಕ್ರಿಸ್ತರು ತಾವು ಹೇಗೆ ಆ ತಂದೆಯ ಮುಖವನ್ನು ನೋಡಿ ಬಹುಶಃ ಆ ವಾಕ್ಯವನ್ನು ಹೇಳ್ತಾರೋ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನದಾಳದಲ್ಲಿ, ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ತಂದೆಯ ಮುಖ ಅಚ್ಚಾಗಿರಬೇಕು. ನಾವು ಅಲ್ಲಿಗೆ ಸೇರಿದವರು, ನಾವು ದೇವರಿಗೆ ಸೇರಿದವರು, ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆಗ ಖಂಡಿತವಾಗಿ ನಮ್ಮ ಇಹಲೋಕದ ಜೀವನ ಅಲ್ಲಿಗೆ ಹೋಗಲು ಸಹಕಾರಿಯಾಗ್ತದೆ. ಮಾತ್ರವಲ್ಲ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯ ನಮ್ಮನ್ನು ಅಲ್ಲಿಗೆ ಸೇರುವಂತೆ ಮಾಡುತ್ತೆ. ನಮ್ಮ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇಲೆ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇಲೆ.